ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 19 ಮಂದಿ ಅರೆಸ್ಟ್. 19 ಮಂದಿಯಲ್ಲಿ 8 ಮಂದಿಗೆ ದರ್ಶನ್ ಪರಿಚಯವೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 19 ಮಂದಿ ಅರೆಸ್ಟ್ ಆಗಿದ್ದಾರೆ. ಈ 19 ಮಂದಿಯಲ್ಲಿ 8 ಮಂದಿಗೆ ದರ್ಶನ್ ಪರಿಚಯ ಇಲ್ಲ. 8 ಮಂದಿ ದರ್ಶನ್ ನೋಡಿರೋದೇ ಈ ಕೇಸಲ್ಲಿ. ಕೆಲವರು ಠಾಣೆಯಲ್ಲಿ ಮೊದಲ ಬಾರಿಗೆ ಮುಖಾಮುಖಿ. ದರ್ಶನ್ ಜೊತೆ ನೇರ ಪರಿಚಯ ಇಲ್ಲದಿದ್ದರೂ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಪ್ರಕರಣ ಇನ್ನು ಯಾವ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಈಗಾಗಲೇ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಟ್ಟು 19 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ 8 ಜನ ಅಷ್ಟೇ ದರ್ಶನ್ಗೆ ಪರಿಚಯ ಇರುವಂಥದ್ದು. ಕೆಲವರನ್ನ ಠಾಣೆಯಲ್ಲಿ ಮೊದಲ ಬಾರಿಗೆ ದರ್ಶನ್ ನೋಡಿರುವಂಥದ್ದು. ದರ್ಶನ್ ಜೊತೆ ನೇರ ಪರಿಚಯ ಇಲ್ಲದಿದ್ದರೂ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಪ್ರಕರಣದ ಏನು ಗಾಢತೆ ಮತ್ತು ವಿಸ್ತಾರತೆ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗುವಂಥದ್ದು. ಅದರಲ್ಲಿ ಒಟ್ಟು 19 ಮಂದಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಅದರಲ್ಲಿ 8 ಜನ ಅಷ್ಟೇ ದರ್ಶನ್ಗೆ ಪರಿಚಯ ಇರುವಂಥದ್ದು. ಠಾಣೆಯಲ್ಲಿ ಇವ್ರನ್ನೆಲ್ಲ ನೋಡಿದಾಗ ದರ್ಶನ್ಗೆ ಒಂದು ರೀತಿ ಶಾಕ್ ಆಗಿದೆ, ಇಷ್ಟೊಂದು ಜನ ಇದ್ದಾರಾ ಅಂತ. ಈ 19 ಮಂದಿಯಲ್ಲಿ 8 ಜನ ಅಷ್ಟೇ ದರ್ಶನ್ಗೆ ಪರಿಚಯ ಇರುವಂಥದ್ದು, ನೇರ ಪರಿಚಯ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ. ಯಾರೆಲ್ಲ ನೇರವಾಗಿ ಭಾಗಿಯಾಗಿದ್ದಾರೆ, ಪರೋಕ್ಷವಾಗಿ ಯಾರು ಭಾಗಿಯಾಗಿದ್ದಾರೆ, ಯಾರಿಗೆ ಈ ಒಂದು ಪ್ರಕರಣದ ಸಂಬಂಧಪಟ್ಟಂಗೆ ಯಾರು ಯಾವ ರೀತಿ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು, ಮತ್ತು ಯಾರೆಲ್ಲ ತಲೆಮರೆಸ್ಕೊಂಡಿದ್ದಾರೆ, ಒಂದಷ್ಟು ಜನ ತಲೆಮರೆಸ್ಕೊಂಡಿದ್ರು, ಅವರನ್ನು ಕೂಡ ಇದೀಗ ಪೊಲೀಸರು ಅವರ ಬಂಧನಕ್ಕೆ ಏನು ಜಾಲವನ್ನು ಬೀಸಿರುವಂಥದ್ದು. ಇದೀಗ ಒಟ್ಟು 19 ಜನರನ್ನು, ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿರುವಂಥದ್ದು. ಅದರಲ್ಲಿ ಕೇವಲ 8 ಜನ ಅಷ್ಟೇ ದರ್ಶನ್ಗೆ ಗೊತ್ತಿರುವಂಥದ್ದು. ಆ 19 ಮಂದಿಯಲ್ಲಿ 8 ಜನ ಅಷ್ಟೇ ಗೊತ್ತು. ಇನ್ನು ಉಳಿದವ್ರು ಯಾರು ಅಂದರೆ ಇದು ಒಂದು ಲಿಂಕ್, ಇದು ಒಂದು ರೀತಿ ಏನು ಸಂಪರ್ಕ ಕೊಂಡಿ ಅಂತಾರಲ್ಲ, ಯಾರೋ ಇವ್ರಿಗೆ ಹೇಳಿರ್ತಾರೆ, ಸೂಚನೆ ಕೊಟ್ಟಿರ್ತಾರೆ, ಅವ್ರು ಇನ್ಯಾರಿಗೋ ಸೂಚನೆ ಕೊಟ್ಟಿರ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ. ಅಂದರೆ ಈ ಒಂದು ಪ್ರಕರಣದಲ್ಲಿ ಎಷ್ಟು ಜನ ಕೈ ಜೋಡಿಸಿದ್ದಾರೆ, ಎಷ್ಟು ಜನ ಭಾಗಿಯಾಗಿದ್ದಾರೆ, ಸಂಚು ರೂಪಿಸಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುವಂಥದ್ದು. ಗೊತ್ತಿಲ್ಲ ಇನ್ನೂ ಎಷ್ಟು ಜನ ಇದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಈ ತನಿಖೆಯ ಜಾಡನ್ನು ಸವಿಸ್ತಾರವಾಗಿ ವಿಸ್ತರಿಸಿರುವಂಥ ಪೊಲೀಸರು ನಿಧಾನಕ್ಕೆ ಯಾರೆಲ್ಲ ಇದರಲ್ಲಿ ಸೇರ್ಕೊಂಡಿದ್ದಾರೆ, ತಳುಕು ಹಾಕ್ಕೊಂಡಿದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಎಳೆದುಕೊಂಡು ಬಂದು ತನಿಖೆಯನ್ನು ನಡೆಸ್ತಿರುವಂಥದ್ದು.